ರೀ ಈ ಲವ್ ಇಲ್ಲಿ ಆಲ್ಟನ್ ಇದ್ದಾಗೆ ಇನ್ಫ್ಯಾಕ್ಚುಯೇಷನ್ ಅದನ್ನ ಒತ್ಸೋ ಕಿಡಿ. ನೀವು ಕಿಡಿ ಬರ್ಸಿ 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 ಕುರಿಗಳು ಲಾಲ್ಟೈನ್ ಕೆಳಗಡೆ ಕೂರಿಸ್ಬಿಟ್ರಲ್ಲ. ಮತ್ತೆ ಈ ಕಿಡಿನ ನೋಡಿ ಓಡೋಗ್ತಿದ್ರಿ, ಏಕೆ ಭಯ ಆಗ್ತಿತ್ತಾ? ಹುಡುಗರ ಕಷ್ಟ ನಿಮ್ಗೆ ಏನು ಅರ್ಥ ಆಗುತ್ತೆ ಬಿಡಿ ಕ್ಯಾಪ್ಟನ್. ರೇ ನೀವು ಹತ್ರ ಬಂದಾಗ ಕೆಲವೊಂದ್ಸಲ ಮನಸ್ಸಲ್ಲಿರೋ ಮಾತೇ ಮರ್ತೋಗೋದು. ನಿಮ್ಮನ್ನು ನೋಡ್ತಾ ನೋಡ್ತಾ ಏನೋ ಹೇಳೋಕ್ಕಂತ ಬರ್ತಿದ್ದೆ, ಏನು ಹೇಳಬೇಕು ಅಂತಲೇ ಮರ್ತೋಗೋದು. ಇದು ಭಯ ಅಲ್ಲ, ಪ್ರೀತಿ, ಲವ್. ನಿಜ ಇಲ್ಲ, ನಾನು ಯಾರನ್ನೂ ಪ್ರೀತಿ ಮಾಡಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮನ್ನು ನೋಡಾದ್ಮೇಲೆ ನಿಮ್ಮ ಬಿಟ್ಟು ಪ್ರೀತಿನೂ ಇಲ್ಲ ಅಂತ ಅನ್ನಿಸ್ತಿದೆ. ನನ್ನ ಲೈಫಲ್ಲಿ ಇದೆ ದೊಡ್ಡ ಕಂಡೀಷನ್ ಅಂದರೆ ನಾನು ಮದುವೆ ಆಗಬಾರ್ದು. ಇದನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ಸಲ ಅನ್ನಿಸ್ತು. ಆದರೆ ಹೇಳೋಷ್ಟಲ್ಲಿ ನಮ್ಮ ಅಪ್ಪನೇ ಬದಲಾಗ್ಬಿಟ್ರು. ಆದರೆ ಈಗ ಮದುವೆ ಪರ್ಮಿಷನ್ನು ಕೊಟ್ಬಿಟ್ರು. ಈಗ ನಾನು ನೀವು ಆರಾಮಾಗಿ ಮದುವೆ ಆಗ್ಬೋದು. ನಾವಿಬ್ರು ಜೊತೆಯಾಗಿರ್ಬೋದು. ಅತ್ತೆ, ಎಲ್ಲ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ ದೇವ್ರೆ, ಈ ಮಕ್ಳು ಯಾಕೆ ಹೀಗೆ ಮಾಡ್ತಾರೆ? ಬೇಡ, ನನ್ನಿಬ್ಬರು ಮಕ್ಕಳು ನನ್ನಿಂದ ಕಿತ್ಕೋಬೇಡ, ಬೇಡ. ಶಾಂತಿ, ಏನೂ ಆಗಲ್ಲ ಕಡೆ, ಅವ್ರು ಇಲ್ಲೇ ಎಲ್ಲೋ ಹೋಗಿರ್ತಾರೆ. ಮತ್ತೆ ಹೋಗೋನ್ ಲೋಟ ನೀರು ತಗೊಂಡು ಬರಮ್ಮ. ನೋಡು, ಅವ್ರಿಗೇನೂ ಆಗಲ್ಲ, ನೀನು ಸುಮ್ಮನೆ ಗಾಬರಿ ಆಗ್ಬೇಡ, ಅವ್ರು ಬರ್ತಾರೆ ಕಡೆ. ಬೇಡ, ನನ್ನಿಬ್ಬರು ಮೊಮ್ಮಕ್ಕಳನ್ನು ನನ್ನಿಂದ ಕಿತ್ಕೋಬೇಡ, ಅವ್ರಿಗೇನು ಮಾಡಬೇಡ, ಏನು ಮಾಡಬೇಡ. ನಿಮ್ಮ ಮೊಮ್ಮಕ್ಕಳಿಗೆ ನಾಳೆ ದಿನ ಶುಭವಾಗಿಲ್ಲ. ಅಯ್ಯೋ ಬೇಗ ಬಾರೆ. ಮುಚ್ಚಡೆ, ಏನಾಗಲ್ಲ ಕಡೆ, ಸಮಾಧಾನ ಮಾಡ್ಕೊಳ್ಳೆ. ಅತ್ತೆ, ಏನಾಯ್ತು? ನೋಡಿ, ಹೆಂಗೋ ಆಗ್ತಾ ಇದ್ದಾಳೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಡಾಕ್ಟರ್ ಫೋನ್ ಮಾಡಿ. ರೇ ಮಿಸ್ಟರ್, ಎಲ್ರಿ ಸಿಕ್ತು ಮಾಲು? ಯಾರಿಗೆ ಕೊಟ್ರು ನಿಮ್ಗೆ? ಸಿಕ್ತಾ? ಸರ್, ನಾವ್ ಅವಾಗ್ಲಿಂದ ಹೇಳ್ತಾನೆ ಇದೀವಿ, ನಂಬಿ ನಮ್ಮನ್ನ. ಇಲ್ಲೇನೋ ಎಡ್ವರ್ಟ್ ಆಗಿದೆ, ಇವ್ರ ಹತ್ರದವ್ರಲ್ಲ. ನೋಡಮ್ಮ, ಆ ತರ ಈ ತರ ತುಂಬಾ ನೋಡಿದೀವಿ. ಪಕ್ಕದಲ್ಲಿ ಹುಡುಗಿ ಇದ್ರೆ ನಿಸಾ ಬಂದಂಗೆ ಆಡೋರು ಇನ್ ಸೇದಕ್ಕೆ ಕುಡಿಯಕ್ಕೆ ಸಿಕ್ಕಿದ್ರೆ ಏನೇನಾಗುತ್ತೆ ಅನ್ನೋದು ಎಷ್ಟು ಕೇಸ್ ಬರುತ್ತೆ ತೋರಿಸ್ತಾ ನಿಮ್ಗೆ. ನೋಡಿ ನೋಡಿ, ಕುಡ್ದಿರೋದೇ ಇನ್ನು ಇಳಿದಿಲ್ಲ, ಯಾವ ತರ ನಗ್ತಾ ಇದಾರೆ ಅಂತ. ಸರ್, ನೀವು ಪ್ರಶ್ನೆ ಮಾಡಿ, ಅದ್ ನಿಮ್ ಕೆಲ್ಸ. ಆದ್ರೆ ಏನಾಯ್ತು ಅಂತ ಅವ್ರನ್ನ ಹೇಳಕ್ ಬಿಡಿ, ನೀವೇ ಅದನ್ನ ಹೇಳ್ಬೇಡಿ. ಸರಿಮ್ಮ, ಅದೇನಾಯ್ತು ಡೀಟೇಲ್ಸ್ ಆಗಿ ಕೇಳಿಮ್ಮ. ರೇ ಮಿಸ್ಟರ್, ಅದೇನಾಯ್ತು ಹೇಳ್ರಿ. ಸರ್, ಅದು ಕಾಡಕ್ಕೆ ಬಂದ್ವಿ. ಹಾಂ, ಕೆರೆ ಅಷ್ಟೇ ಸರ್, ಅಷ್ಟೇ ಅಷ್ಟೇ. ಅಣ್ಣ, ನೀರ್ ಕುಡಿತೀಯಾ? ಹಲೋ ಸರ್, ಡಾಕ್ಟರ್ ಕೇಸ್ ಬಂದಿದೆ ಏನ್ರಿ? ಹಾಂ ಸರ್.
ಸರಿಯಾದ ಟೈಮಿಗೆ ಕರ್ಕೊಬಂದ್ರಿ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ರಾತ್ರಿಗಿನ್ನ ಸ್ವಲ್ಪ ಬೆಟರ್ ಆಗಿದ್ದಾರೆ. ಡಾಕ್ಟ್ರೇ, ಏನೂ ತೊಂದರೆ ಇಲ್ಲ ತಾನೆ? ಬೇಗ ಹುಷಾರಾಗ್ತಾರ? ಸರಿಯಾಗಿ ರೆಸ್ಟ್ ತಗೋಬೇಕು. ಮನಸ್ಸಿಗೆ ಒತ್ತಡ ತಗೋಬಾರ್ದು. ಊಟ ತಿಂಡಿಲಿ ಕಂಟ್ರೋಲ್ ಮಾಡೋದು ಎಷ್ಟು ಮುಖ್ಯನೋ ಅವ್ರ ಯೋಚನೆಗಳನ್ನು ಕಂಟ್ರೋಲ್ ಮಾಡೋದು ಅಷ್ಟೇ ಮುಖ್ಯ. ಡಾಕ್ಟರ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವ್ರ ಮೊಮ್ಮಗಳ ಮದುವೆ ಇದೆ. ಮೊಮ್ಮಕ್ಕಳು ಅಂದರೆ ಅವ್ರಿಗೆ ಜೀವ. ನೋ, ಈಗ ಓಕೆ. ನೆಕ್ಸ್ಟ್ ಟೈಮ್ ಈ ಥರ ಆದರೆ ನಾನು ಜವಾಬ್ದಾರಿ ಅಲ್ಲ. ಹುಷಾರಾಗಿ ನೋಡ್ಕೊಳ್ಳಿ. ಸದ್ಯಕ್ಕೆ ಒಂದೆರಡು ಟೆಸ್ಟ್ಗಳು ಬರ್ಕೊಡ್ತೀನಿ. ಶಾಂತಿ, ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿಸಿ.